ಇನ್ನು ನಟಿ ರಾನ್ಯಾ ಚಿನ್ನ ಕಳ್ಳಾಟ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಿಬಿಐ ಇದೀಗ ಎಂಟ್ರಿ ಕೊಡ್ತಿದ್ದು ಡಿಆರ್ಐ ಅಧಿಕಾರಿಗಳ ಮಾಹಿತಿಯನ್ನು ಆಧರಿಸಿ ಕೇಸನ್ನ ದಾಖಲು ಮಾಡಿಕೊಂಡಿದ್ದಾರೆ. ರಾನ್ಯಾ ವಿರುದ್ಧ ಕೇಸ್ ದಾಖಲಿಸಿಕೊಂಡು ಚಿನ್ನದ ಕಳ್ಳಸಾಗಾಟ ಕೇಸ್ಗೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಸಿಬಿಐಗೆ ಹೋಗಿದೆ. ಸಿಬಿಐ ಕೇಸನ್ನು ದಾಖಲಿಸಿಕೊಂಡಿದೆ ನಟಿ ರಾನ್ಯಾ ವಿರುದ್ಧ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್ ಸಿಗ್ತಾ ಇರೋದು ನಟಿ ರಾನ್ಯಾ ವಿರುದ್ಧ ಕೇಸ್ ದಾಖಲಿಸಿಕೊಂಡಿದೆ ಸಿಬಿಐ. ಹಾಗಾದ್ರೆ ನಟಿ ರಾನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಹಿಂದಿದೆಯಾ ದೊಡ್ಡ ಗ್ಯಾಂಗು? ಈಗೊಂದು ಅನುಮಾನ ಮೂಡ್ತಾ ಇದೆ. ಇಂದಿನಿಂದ ಡಿಆರ್ಐ ಅಧಿಕಾರಿಗಳಿಂದ ತನಿಖೆ ಶುರುವಾಗುತ್ತೆ. ನಟಿ ರಾನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಹಿಂದಿದೆಯಾ ದೊಡ್ಡ ಗ್ಯಾಂಗ್? ಇಂದಿನಿಂದ ಡಿಆರ್ಐ ಅಧಿಕಾರಿಗಳಿಂದ ಅಸಲಿ ತನಿಖೆ ಶುರುವಾಗಿದೆ. ನೋಡ್ತಾ ಇದ್ದೀರಾ ನಟಿ ರಾನ್ಯಾ ಕೋರ್ಟ್ಗೆ ಹಾಜರಾಗಿರೋ ವಿಜುವಲ್ಸ್ ಅನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಈಗ ಸಿಬಿಐ ಎಂಟ್ರಿ ಆಗಿದೆ. ಸಂಬಂಧಿಕರು ಮನೆ ಎಲ್ಲವನ್ನ ಕೂಡ ತಪಾಸಣೆ ಮಾಡಿದ್ದಾರೆ ಅಧಿಕಾರಿಗಳು. ಜೊತೆಗೆ ಆಕೆಯ ಹಿಂದೆ ಎಲ್ಲೋ ದೊಡ್ಡ ಗ್ಯಾಂಗ್ಗೆ ಇರಬಹುದಾ ಅನ್ನುವಂಥ ಅನುಮಾನ ಕೂಡ ಸದ್ಯ ವ್ಯಕ್ತವಾಗ್ತಾ ಇದೆ. ತನಿಖೆ ಮತ್ತಷ್ಟು ಚುರುಕಾಗಿದೆ. ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ನಟಿ ರಾನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲನ್ನ ಸೇರಿರುವಂತದ್ದು. ಈಗ ಆಕೆ ಸಿಬಿಐ ತನಿಖೆಗೆ ಹೋಗ್ತಾ ಇದೆ ಅನ್ನೋ ಅಪ್ಡೇಟ್ ಸಿಗ್ತಾ ಇದೆ. ಸದ್ಯದ ಮಾಹಿತಿ ಏನ್ ಲಭ್ಯವಾಗ್ತದೆ ಈ ಕುರಿತು? ಬಸವರಾಜ್, ಧ್ವನಿ ಕೇಳಿಸ್ತಿದ್ಯಾ? ಎಸ್ ಪವಿತ್ರ. ನಟಿ ಈ ಹಿಂದೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ರು ರಾನ್ಯಾ. ಇದೀಗ ಅವ್ರ ಕೇಸಿಗೆ ಬಿಗ್ ಟ್ವಿಸ್ಟ್ ಸಿಗ್ತಿದೆ, ಸಿಬಿಐ ಎಂಟ್ರಿ ಆಗಿದೆ ಅಂತ ಸದ್ಯದ ಅಪ್ಡೇಟ್ಸ್. ಪವಿತ್ರ, ಸ್ಯಾಂಡಲ್ವುಡ್ ನಟಿ ಆಗಿರ್ತಕ್ಕಂಥ ರಣ್ಯಾ ರಾವ್ ಅವರ ಒಂದು ಪ್ರಕರಣ ಏನು ಚಿನ್ನ ಕಳ್ಳ ಸಾಗಾಟದಲ್ಲಿ ಅವರ ಪ್ರಕರಣ ಕೂಡ ದಾಖಲಾಗಿತ್ತು. ಪೊಲೀಸ್ ಅಧಿಕಾರಿಗಳು ಕೂಡ ಅದರ ಜಾಡು ಏನು ಅಂತಕ್ಕಂಥದ್ದು ಕೂಡ ಸಾಕಷ್ಟು ಸಮಗ್ರವಾಗಿರ್ತಕ್ಕಂಥ ತನಿಖೆಯನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಇದೀಗ ಒಂದು ಡಿಆರ್ಐ ಅಧಿಕಾರಿಗಳ ಒಂದು ಮಾಹಿತಿಯನ್ನ ಆಧರಿಸಿ ಈಗ ಸಿಬಿಐ ಕೂಡ ಆ ಒಂದು ಪ್ರಕರಣಕ್ಕೆ ಎಂಟ್ರಿ ಆಗಿರ್ತಕ್ಕಂಥದ್ದು. ಏನು ಗೋಲ್ಡ್ ಸ್ಮಗ್ಲಿಂಗ್ ಏನು ಒಂದು ಪ್ರಕರಣ ಏನಿದೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆದಂತ ಸಂದರ್ಭದಲ್ಲಿ ಅಷ್ಟು ಒಂದು ಮೊತ್ತದ ಚಿನ್ನವನ್ನ ಸಾಗಾಟ ಮಾಡುವಂತದ್ದು ಎಲ್ಲಿಂದ ತರ್ತಾ ಇದ್ರು? ಇದು ಒಂದು ಬಾರಿ ಮಾತ್ರ ತರ್ತಾ ಇದ್ರ ಅಥವಾ ಇದ್ರ ಹಿಂದೆ ದೊಡ್ಡ ಗ್ಯಾಂಗ್ ಏನಾದ್ರೂ ಇದೆಯಾ ಅನ್ನುವಂಥದ್ದನ್ನ ಒಂದು ತನಿಖೆ ಮಾಡುವಂತ ನಿಟ್ಟಿನಲ್ಲಿ ಇದು ಬೇರೆ. ಯಾಕಂತಂದ್ರೆ ವಿದೇಶದಿಂದ ನಮ್ಮ ದೇಶಕ್ಕೆ ಯಾವ ರೀತಿಯಾಗಿ ರಫ್ತು ಮಾಡ್ತಾ ಇದ್ರು, ಇದರ ಉದ್ದೇಶ ಏನಾಗಿತ್ತು, ಮತ್ತೆ ಇದ್ರ ಹಿಂದೆ ಯಾವ ರೀತಿಯಾಗಿ ಏನಾದ್ರೂ ದೊಡ್ಡ ತಂಡ ಏನಾದ್ರೂ ಇದೆಯಾ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ತನಿಖೆಯನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಕೂಡ ಕೈಗೊಂಡಿದ್ದಾರೆ. ಹಾಗಾಗಿ ಇದೀಗ ಆ ಒಂದು ಪ್ರಕರಣಕ್ಕೆ ಏನು ಚಿನ್ನ ಕಳ್ಳ ಸಾಗಾಟ ಪ್ರಕರಣ ಏನಿದೆ, ಈ ಪ್ರಕರಣಕ್ಕೆ ಸಿಬಿಐ ಕೂಡ ಎಂಟ್ರಿ ಆಗಿರ್ತಕ್ಕಂಥದ್ದು. ಸಾಕಷ್ಟು ಒಂದು ಕಡೆ ಎಳೆಯಾಗಿ ತನಿಖೆ ಮಾಡ್ಲಿಕ್ಕೆ ಕೂಡ ಈಗ ಎಂಟ್ರಿ ಆಗಿರ್ತಕ್ಕಂಥ ಸಿಬಿಐ ಪ್ರಕರಣವನ್ನ ಮತ್ತೊಮ್ಮೆ ಈಗ ಪೊಲೀಸ್ ಅಧಿಕಾರಿಗಳಿಂದ ಈಗ ಏನು ಇದನ್ನ ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥ ಪೊಲೀಸರು ಏನಿದ್ದಾರೆ ಇವ್ರ ಕಡೆಯಿಂದ ಇರ್ತಕ್ಕಂಥ ಮಾಹಿತಿಯನ್ನ ಪಡೆದುಕೊಂಡು ಬೇರೆ ಬೇರೆ ದೇಶಗಳ ನಂಟು ಕೂಡ ಇದೆಯಾ ಅಥವಾ ಇವರು ಇದೇ ಮೊದಲ ಬಾರಿಗೆ ತರ್ತಾ ಇದ್ರ ಅಥವಾ ಇಲ್ಲಿ ರಾಜ್ಯದಲ್ಲಿ ಅವರಿಗೆ ಯಾರು ಸಹಕಾರಿ ಆಗ್ತಾ ಇದ್ರು ಅಷ್ಟು ದೊಡ್ಡ ಮೊತ್ತದ ಚಿನ್ನವನ್ನ ತರಲಿಕ್ಕೆ ಅವ್ರಿಗೆ ಹೇಗ್ ಸಾಧ್ಯ ಅನ್ನುವಂಥದ್ದನ್ನು ಕೂಡ ಸಾಕಷ್ಟು ಪ್ರಶ್ನೆಯಾಗಿ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದ್ ಕಡೆ ನ್ಯಾಯಾಂಗದ ಒಂದು ಬಂಧನದಲ್ಲಿ ಕೂಡ ರಣ್ಯಾ ರಾವ್ ಇರ್ತಕ್ಕಂಥದ್ದು.
ಒಂದ್ ಕಡೆ ಒಂದು ಏನಾದ್ರೂ ಯಾರಿಗಾದ್ರೂ ಇವರು ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅಥವಾ ಏನು ಇದರ ಜಾಡೇನು ಅನ್ನುವಂಥದ್ದನ್ನು ಕೂಡ ಸಮಗ್ರವಾಗಿರ್ತಕ್ಕಂಥ ತನಿಖೆಯನ್ನ ಇದೀಗ CBI ಏನ್ ಪ್ರಕರಣವನ್ನು ವಹಿಸಿಕೊಂಡಿದೆ. ಈ ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಒಂದ್ ಕಡೆ ವಿಚಾರಣೆ ಚರ್ಚೆಗೆ ಮತ್ತೆ ವಿಚಾರಣೆ ನಡೆಸಿ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಯಾರಾದ್ರೂ ಇದ್ರ ಹಿಂದಿದ್ಯಾರಾ ಅನ್ನುವಂಥದ್ದನ್ನು ಕೂಡ CBI ಒಂದು ಪ್ರಕರಣವನ್ನ ತೆಗೆದುಕೊಂಡು ಹೋಗುವಂತ ಎಲ್ಲ ಸಾಧ್ಯತೆ ಇದೆ. ಪವಿತ್ರ. ಬಸವರಾಜ್, ಈ ಹಿಂದೆ ಅವರನ್ನ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ನೀವು ಹೇಳ್ತಾ ಇದ್ರಿಲ್ಲೋ ಬೇರೆ ಬೇರೆಯವರ ಕೈವಾಡ ಇರಬಹುದು, ಕಸ್ಟಮ್ಸ್ ಅಧಿಕಾರಿಗಳು ಮತ್ತು ಬೇರೆ ಯಾರಾದರೂ ಕೈವಾಡ ಇರಬಹುದು ಅಂತ, ಬಟ್ ಯಾವುದನ್ನು ಕೂಡ ಆಕೆ ಬಾಯಿ ಬಿಟ್ಟಿರಲಿಲ್ಲ. ಸೊ ಈಗಲಾದರೂ ಯಾರು ಅದರ ಹಿಂದೆ ಇರೋದು ಏನು ಎತ್ತ ಅಂತ ತನಿಖೆ ವೇಳೆ ಬಾಯಿ ಬಿಡ್ತಾರಾ? ಹೇಗೆ CBI ಈ ತನಿಖೆಯನ್ನು ಮುಂದುವರಿಸುತ್ತೆ ಮುಂದಿನ ದಿನಗಳಲ್ಲಿ ಅಂತ ಬಸವರಾಜ್? ಪವಿತ್ರ, ಒಂದ್ ಕಡೆ ಅವರೇ ನಟಿ ರಣ್ಯರಾವ್ ಅವರೇ ಪೊಲೀಸ್ ಅಧಿಕಾರಿಗೆ ಹೇಳಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಇದೆ. ಅಂದ್ರೆ ನಾನೇ ಒಂದು ಟ್ರ್ಯಾಪ್ಗೆ ಒಳಗಾಗಿದ್ದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಅವರು ಹೇಳಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಈ ಒಂದು ಅವರ ಹೇಳಿಕೆಯನ್ನ ಆಧಾರವಾಗಿಟ್ಕೊಂಡು ಇದರ ಸೂತ್ರಧಾರಿಗಳು ಯಾರು ಅನ್ನುವಂಥದ್ದನ್ನ ಹುಡುಕಾಟ ಮಾಡ್ಲಿಕ್ಕೂ ಕೂಡ ಕಂದಾಯ ಗುಪ್ತಚರ ಜಾರಿ ನಿರ್ದೇಶನಾಲಯದಿಂದ ಕೂಡ ಒಂದಿಷ್ಟು ಹುಡುಕಾಟ ಕೂಡ ಈಗಾಗಲೇ ನಡೆದಿರ್ತಕ್ಕಂಥದ್ದು. ಈವರೆಗೆ ಅಂದ್ರೆ ನಟಿ ನವ್ಯ ಅವರಿಗೆ ಬೆದರಿಕೆ ಹಾಕಿ ಕೆಲಸ ಮಾಡಿಸಿದ್ದಾದ್ರೂ ಯಾರು ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಯಾಕಂತಂದ್ರೆ ನಾನೇ ಒಂದು ಟ್ರ್ಯಾಪ್ಗೆ ಒಳಗಾಗಿದ್ದೇನೆ ಅನ್ನುವಂತ ಮಾತನ್ನು ಕೂಡ ಇವರು ರಣ್ಯರಾವ್ ಅವರು ಅಧಿಕಾರಿಗಳ ಮುಂದೆ ಬಾಯಿ ಬಿಟ್ಟಿದ್ದಾರೆ, ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಇದೆ. ಆ ಒಂದು ನಿಟ್ಟಿನಲ್ಲಿ ಈ ಪ್ರಕರಣದಲ್ಲಿ ನನ್ನದೇನು ತಪ್ಪಿಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳ್ತಿದ್ದಾರೆ. ಮತ್ತೆ ಚಿನ್ನಾಭರಣಗಳ ಒಂದು ಏನು ಟ್ರ್ಯಾಪ್ಗೂ ಕೂಡ ಅಂದ್ರೆ ಸ್ಮಗ್ಲರ್ ಏನಿರ್ತಾರೆ ಅವರ ಒಂದು ಟ್ರ್ಯಾಪ್ಗೂ ಕೂಡ ನಾನೇ ಒಳಗಾಗಿದ್ದೇನೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಕೆಲವೊಂದಿಷ್ಟು ಹೇಳಿಕೆಗಳನ್ನ ಅವ್ರದೇ ಆಗಿರ್ತಕ್ಕಂಥ ಹೇಳಿಕೆ ಕೊಡ್ತಾ ಇದ್ದಾರೆ. ಅವರ ಹೇಳಿಕೆಯನ್ನ ಆಧರಿಸಿ ಮತ್ತೆ ಯಾವ ರೀತಿಯಾಗಿ ಈ ಪ್ರಕರಣ ತೆಗೆದುಕೊಂಡು ಹೋಗ್ಬೋದು ಅನ್ನುವಂತ ಅಧಿಕಾರಿಗಳು ಕೂಡ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಇವರ ಮುಖಾಂತರ ಯಾರು ಇವ್ರನ್ನ ಈ ರೀತಿಯಾಗಿರ್ತಕ್ಕಂಥ ಒಂದು ಚಿನ್ನವನ್ನ ಕಳ್ಳ ಸಾಗಾಟ ಮಾಡಿಸ್ತಾ ಇದ್ರು ಅನ್ನುವಂಥದ್ದು ಇನ್ನೂ ಕೂಡ ಪ್ರಶ್ನೆಗೆ ಕೂಡ ಇನ್ನೂ ಕೂಡ ಅಧಿಕಾರಿಗಳು ಉತ್ತರ ಹುಡುಕ್ತಾ ಇದ್ದಾರೆ. ಒಂದಿಷ್ಟು ಎವಿಡೆನ್ಸ್ ಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ, ಕೆಲವೊಂದಿಷ್ಟು ಕೂಡ ಹೇಳಿಕೆ ಕೂಡ ಪಡೆದುಕೊಳ್ತಾ ಇದ್ದಾರೆ. ಹಾಗಾಗಿ ಇದನ್ನ ಈಗ CBI ಎಂಟ್ರಿ ಆಗಿರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಮತ್ತಷ್ಟು ತನಿಖೆ ಚುರುಕುಗೊಳಿಸುವಂತ ಎಲ್ಲ ಸಾಧ್ಯತೆ ಇದೆ. ಪವಿತ್ರ, ಇನ್ನೊಂದು ಬಸವರಾಜ್, ಈಗಾಗಲೇ ಕೋರ್ಟ್ 14 ದಿನ ನ್ಯಾಯಾಂಗ ಬಂಧನಕ್ಕಂತೂ ಒಳಪಡಿಸಿತ್ತು. ಈಗ CBI ತನಿಖೆ ಅಂತಂದ್ರೆ CBI ಕಸ್ಟಡಿಗೆ ಕೊಡಬೇಕಾಗತ್ತಾ ಅಥವಾ ಹೇಗೆ, ಯಾವ ರೀತಿಯಾಗಿ ಮುಂದೆ ತನಿಖೆಯನ್ನು ಮಾಡ್ತಾರೆ CBI ಅಧಿಕಾರಿಗಳು ಅಂತ? ಪವಿತ್ರ, ಈಗ ಪೊಲೀಸ್ ಅಧಿಕಾರಿಗಳು ಇದನ್ನ ತನಿಖೆಯನ್ನ ಮಾಡ್ತಾ ಇದ್ರು. ಈಗ ನ್ಯಾಯಾಂಗ ಬಂಧನದಲ್ಲಿ ಕೂಡ ನಟಿ ರಣ್ಯರಾವ್ ಇರುವಂತದ್ದು. ಈಗ ಈ ಒಂದು ಪ್ರಕರಣವನ್ನ CBI ವಹಿಸ್ಕೊಂಡಂತ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಅವರನ್ನ ಅಂದ್ರೆ ಈಗ ಇವರು ಏನು ಮೊದಲ ತನಿಖೆ ನಡೆಸ್ತಕ್ಕಂಥ ಅಧಿಕಾರಿಗಳಿದ್ದಾರೋ ಅದು CBI ಅವರಿಗೆ ಹಸ್ತಾಂತರ ಮಾಡ್ಬೇಕಾಗುತ್ತೆ, ಅಥವಾ ಇವರು ಕೂಡ ಒಂದು ತನಿಖೆಯನ್ನು ಕೂಡ ಇವರ ಒಂದು ಹಾದಿಯಲ್ಲಿ ಮಾಡ್ಬೇಕಾಗುತ್ತೆ. ಇನ್ನೊಂದ್ ಕಡೆ CBI ಅವರು ಕೂಡ ಇದನ್ನ ತನಿಖೆ ಅವ್ರದೇ ಆಗಿರ್ತಕ್ಕಂಥ ಏನು ಅವರಿಗೆ ಪ್ರೊಸೆಸಿಂಗ್ ಏನಿದೆ ಅದರ ಅಡಿಯಲ್ಲಿ ಅವರು ತನಿಖೆಯನ್ನ ಮಾಡ್ತಾರೆ. ಒಂದ್ ಕಡೆ CBI ಅಧಿಕಾರಿಗಳಿಗೆ ಏನಾದ್ರೂ ಈ ನಟಿ ರಣ್ಯರಾವ್ ಅವ್ರನ್ನ ಹೇಳಿಕೆಯನ್ನ ಪಡೆದುಕೊಳ್ಬೇಕು, ಸ್ಟೇಟ್ಮೆಂಟ್ಗಳನ್ನ ಪಡೆದುಕೊಳ್ಬೇಕು ಅನ್ನುವಂಥದ್ದು ಏನಾದ್ರೂ ಇದ್ರೆ ಅದನ್ನ ನ್ಯಾಯಾಲಯಕ್ಕೆ ಅವರು ಅದನ್ನ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ನಮಗೆ ನಟಿ ರಣ್ಯರಾವ್ ನಮ್ಮ ವಶಕ್ಕೆ ಕೊಡಬೇಕು, ನಾವು ಕೆಲವೊಂದಿಷ್ಟು ಹೇಳಿಕೆಗಳನ್ನ ಪಡೆದುಕೊಳ್ಬೇಕು ಅನ್ನುವಂಥದ್ದನ್ನ ನ್ಯಾಯಾಲಯಕ್ಕೆ ಕೂಡ ಅವರು ಅರ್ಜಿಯನ್ನ ಸಲ್ಲಿಸಿ ಅದಾದ ಬಳಿಕ ನ್ಯಾಯಾಲಯ ಕೂಡ ಒಪ್ಪಿಗೆಯನ್ನ ಪಡೆದುಕೊಂಡು CBI ಅವರು ಅವ್ರನ್ನ ನಟಿ ರಣ್ಯರಾವ್ ಅವ್ರನ್ನ ವಶಕ್ಕೆ ಪಡೆದುಕೊಂಡು ಅವರ ಒಂದು ತನಿಖೆಗೆ ಸಹಕಾರಿ ಎಂಬಂತೆ ಸ್ಟೇಟ್ಮೆಂಟ್ಗಳನ್ನ ಪಡೆದುಕೊಳ್ಳಬಹುದು. ಆ ಒಂದು ನಿಟ್ಟಿನಲ್ಲಿ ನ್ಯಾಯಾಲಯ ಯಾವ ರೀತಿಯ ತೀರ್ಮಾನ ಕೈಗೊಳ್ಳುತ್ತೆ ಅದರ ಮೇಲೆ CBIನವರ ಒಂದು ತನಿಖೆ ಇರುವಂತದ್ದು. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಒಟ್ಟಾರೆ ರಣ್ಯರಾವ್ ಕೇಸ್ ಇದೀಗ CBI ಅಡಿ ಹೋಗ್ತಾ ಇರೋದು. ಸೊ ನೋಡೋಣ ಇನ್ನಾದ್ರೂ ಏನು ಸತ್ಯಾಸತ್ಯತೆ ಹೊರ ಬರತ್ತಾ, ಯಾರಿದ್ದಾರೆ ಇದರ ಹಿಂದೆ ಅನ್ನೋ ವಿಚಾರವನ್ನ ಬಾಯ್ ಬಿಡ್ತಾರೆ ಏನು ಅಂತ.